ಮೊದಲೇ ಹೇಳುತ್ತೇನೆ, ಇಂಗ್ಲಿಷ್ ಅಕ್ಷರಮಾಲೆಯ ಕೆಲವು ಅಕ್ಷರಗಳು ನಮ್ಮ ಮಲಯಾಳಂ ಅಕ್ಷರಮಾಲೆಯಲ್ಲಿ ಒಳಪಟ್ಟಿದೆ. ಅದು ಯಾವುದೆಂದು ಇಂದಿನ ಕ್ಲಾಸಿನಲ್ಲಿ ನಾವು ಕಲಿಯೋಣ. ಟ ಎಂದು ಬರೆಯುವಾಗ ಇಂಗ್ಲಿಷ್ ಅಕ್ಷರಮಾಲೆಯ ಎಸ್ ಎಂಬ ಅದೇ ಅಕ್ಷರದ ರೂಪದಲ್ಲಿ ನಮಗೆ ಬರೆಯಬಹುದು. ನೋಡಿ, ನೋ ಎನಿ ಚೇಂಜಸ್, ಇಂಗ್ಲಿಷ್ ಅಕ್ಷರಮಾಲೆಯ ಅದೇ ಎಸ್. ಇನ್ನು ಠ ಎಂದು ಬರೆಯುವಾಗ ಒಂದು ಸೊನ್ನೆ ಹಾಕಿ, ಮೇಲೆ ಒಂದು ಗೆರೆ ಹಾಕಿ, ಮಧ್ಯದಲ್ಲಿ ಒಂದು ಚುಕ್ಕಿ. ಅದು ಕನ್ನಡದಲ್ಲಿ ಬರೆಯುವ ರೀತಿ. ಆದರೆ ಮಲಯಾಳಂನಲ್ಲಿ ಒಂದು ಸೊನ್ನೆ ಅಷ್ಟೇ. ಅದೇ ಇಂಗ್ಲಿಷ್ ಅಕ್ಷರಮಾಲೆಯ ಓ. ಎರಡು ಅಕ್ಷರವಾಯಿತು, ಎಸ್ ಸಿಕ್ಕಿತು, ಓ ಸಿಕ್ಕಿತು. ಇನ್ನು ಡ ಮತ್ತು ಢ ಬರೆಯುವುದು ಹೇಗೆ ಎಂದು ನೋಡೋಣ. ಢ ಎಂಬ ಅಕ್ಷರ ಮಲಯಾಳಂ ಅಕ್ಷರಮಾಲೆಯ ಸ ಎಂಬ ಅಕ್ಷರದ ಉಲ್ಟ. ಅದಕ್ಕೆ ನಾವು ಸ ಎಂಬ ಅಕ್ಷರ ಕಲಿಯದ ಕಾರಣ ನಮಗೆ ಅದು ತಿಳಿಯುವುದಿಲ್ಲ. ನಂತರ ನಮಗೆ ತಿಳಿಯಬಹುದು. ನೋಡಿ, ಹೀಗೆ ಆರಂಭಿಸಿ ಸಿಂಪಲ್ ಆಗಿ ಕೊನೆಗೊಳಿಸುವ ಒಂದು ರೀತಿ. ಢ ಎಂದು ಬರೆಯುವುದು ಕೂಡ ಹಾಗೇನೆ. ಢ ಎಂದು ಬರೆದ ಅದೇ ರೀತಿಯಲ್ಲಿ ಬರೆದು ಕೊನೆಯಲ್ಲಿ ಒಂದು ಸೊನ್ನೆಯಿಂದ ಕೊನೆಗೊಳಿಸುವುದು. ಓಕೆ, ನೋಡಿ, ಚಿಕ್ಕದೊಂದು ಸೊನ್ನೆಯಿಂದ ಕೊನೆಗೊಳಿಸುವುದು. ನ ಎಂದು ಬರೆಯುವಾಗ, ಅಣ್ಣ ಎಂದು ಬರೆಯುವಾಗ ನಾವು ಉಪಯೋಗಿಸಿ ಅಣ್ಣ ಎಂದು ಬರೆಯುವುದು ಚಿಕ್ಕದೊಂದು ಸೊನ್ನೆಯಲ್ಲಿ ಆರಂಭಿಸಿ ಎರಡು ಲೆವೆಲ್ ಕಲಿದ ನಂತರ ಮತ್ತೊಂದು ಸೊನ್ನೆಯಲ್ಲಿ ಕೊನೆಗೊಳಿಸುವುದು. ಅಂದರೆ ಚಿಕ್ಕದೊಂದು ಸೊನ್ನೆಯಿಂದ ಆರಂಭಿಸಿ ಅದೇ ಚಿಕ್ಕದೊಂದು ಸೊನ್ನೆಯಲ್ಲಿ ಕೊನೆಗೊಳಿಸುವುದು.